ಏನ್ ಹೇಳ್ತಾರೆ ಇವ ಮಹಾತ್ಮರು ಮಾತಿನಲ್ಲಿ? ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ, ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ, ಗೊಳ್ಳ ಕುಟ್ಟಿದಲ್ಲಿ ಭತ್ತ ಉಂಟೆ, ಹೌದಾ? ಕಳ್ಳರು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ, ಹೌದ್ರಿಪ್ಪ, ಹೌದಾ? ಒಟ್ಟ ತೂರಿ ಕೈ ಹೊಟ್ಟಾದಂತೆ ರಾಮನಾಥ ಅಂತ ಹೇಳ್ತಾರ ತಮ್ಮ. ಅದಕ್ಕ ತಮ್ಮ ಏನಾಯ್ತ್ರಿವ? ಬಾಳೇನೋ ಮಾತಾಡುವಂತ ಅವಶ್ಯಕತೆ ಏನಿಲ್ಲ. ಹೌದು, ನೇರವಾಗಿ ತಮ್ಮ ಸರಜೋಡಿ ಕಲಾವಿದರ ಕಡೆ ಹೋಗುದ. ಹಾ ಹಾ, ವಿಷಯ ಕಡೆ ಹೋರ್ಲ. ಏನ್ ಹೇಳುದಪ್ಪ ಅಂತಂದ್ರ, ಏನ್ ಹೇಳ್ತ್ರಿವ ಮಾತಾ? ಹೋದ ಬೆಳೆದೊಳಗ ಸರಜೋಡಿ ಕಲಾವಿದ್ರ ಸರ್ ಅವರು ಮತ್ತ ಅಕ್ಕವರು ಹೌದು, ಮತ್ತ ಕೆಳಗು ಕುಂತ ಕಾಕ ಮೂವರು ಬಾಳ ಚಂದ ಮಾತಾಡಿ ಹೋಗ್ಯಾರ. ನಾ ಒಬ್ಬಾಕಿನ ಮಾತಾಡ್ಲಾಕತ್ತೀನಿ, ನೀ ಕೆಳಗ್ ಬರೀ ಹೌದೌದ್ ಅನ್ಲಾಕತ್ತೀನಿ. ಹೌದು, ಕರೆ ಅದ ಮಾತು ಬರೀ ಹೌದು ಅನ್ನೋದು ಅಷ್ಟೇ ನಂದು. ಎಲ್ಲಪ್ಪನ ಕತೆ ಹಂಗ ಹಿಂಗ್ ಮಾತಾಡೋದು ಇರ್ತದನು. ಅದಕ್ಕ ಕಾಕ ಒಳಗ ಹೋಗಿ ತೋರ್ಸ್ಲಾಕ್ ಬರ್ಲಾಕತ್ತಾನ. ಏನ್ ಮಾತಾನವ ಕಾಕ? ಏನಂದ್ರಪ್ಪ ಅಂತಂದ್ರ, ಏನಂತಾನ್ರಿವ? ಹೋದ ಬೆಳೆದೊಳಗ ಅಕ್ಕವ್ರು ಒಂದು ಜಾನಪದ ಹಾಡಿದ್ರು. ಹೌದ್, ಜಾನಪದ ಹಾಡನೆ ನಾ ಅಂದಿದ್ದೆ. ನೀವೇನ್ ಅಂದಿದ್ರಿವ ಜಾನಪದ ಹಾಡಿದಕ್ಕ? ತಿಳುವಳಿಕೆ ಸಭಾ ಕೂಡ್ಯಾದ ಅಂತ ಸಭದೊಳಗ ಬಂದು ಜಾನಪದ ಹಾಡ್ತಿರಪ್ಪ ಅಂತಂದ್ರ ನಿಮಗ ಏನ್ ಹೇಳೋದು ಅಂದಾಕರ ಅಕ್ಕವ್ರು ಬಾಳ ಚಂದ ಹೇಳಿದ್ರು. ಅವ್ರು ಏನ್ ಹೇಳ್ತಾರಿವ ನಂದಿನಿ ಅಕ್ಕ ಅವರು? ಏನ್ ಹೇಳಿದ್ರಪ್ಪ ಅಂತಂದ್ರ, ದೈವದವ್ರು ಕೇಳ್ಕೊಂಡು ನಾವು ಹಾಡೇ ದೈವದವ್ರು ಹಾಡಂದಾಕರ ನಾವು ಹಾಡೇವಿ ಅಂತಕ್ಕಂತ ಮಾತು ಹೇಳ್ತಾರ ಅವ್ರು. ಮಾತ್ ಬರಾಬರಿ ಅದ ಮತ್ತ ಅವ್ರದು. ಹಂಗಂದಾಕರ ಕಾಕ ಒಂದ್ ಮಾತಂತಾನ. ಏನಂತಾನ್ರಿವ? ನೀವು ಕೆಳಗ್ ಹೋಗಿ ದೈ ಕುಣದ್ ಬಂದಿರಲ್ಲ, ಅದನ್ನ ಯಾರು ಹೇಳ್ತಾರ? ಕಾಕ ನಿನಗ ತಲಿ ಕೆಟ್ಟದಂತ ನಾ ಅಂತೀನಿ. ತಲಿ ಸುದ್ದಿಲ್ಲವತ್ತ ಒಂದು. ಹೋದ ವಚನ ಹೇಳಿನ. ಹೌದು, ಏನತ್ತ? ಮಲಗೆ ಭಕ್ತಿ ಮಾಡಿದರೆ ಕುಂತು ಕೇಳುವ ನಯ್ಯ, ಕುಂತು ಭಕ್ತಿ ಮಾಡಿದರೆ ನಿಂತು ಕೇಳುವ ನಯ್ಯ, ನಿಂತು ಭಕ್ತಿ ಮಾಡಿದರೆ ಕುಣದಾಡಿ ಕೇಳುವ ನಯ್ಯ, ಕುಣದಾಡಿ ಭಕ್ತಿ ಮಾಡಿದರೆ ಕೈ ಹಿಡಿದು ಅಪ್ಪಿಕೊಳ್ಳುವ ನಯ್ಯ. ನಮ್ಮ ಕೂಡಲ ಸಂಗಮ ದೇವ ಅಂತ ಒಂದು ಮಾತು ಹೇಳಿನದ. ಯಾಕಪ್ಪ ಅಂತಂದ್ರ, ಕುಣದಾಡಿ ಭಕ್ತಿ ಮಾಡಿ, ಕುಂತರೆ ಭಕ್ತಿ ಮಾಡ್ಲಿ, ನಿಂತರೆ ಭಕ್ತಿ ಮಾಡ್ಲಿ, ಭಕ್ತಿ ಮಾಡ್ಲಕ್ಕನ ಬ್ಯಾಡ ಅಂದಿಲ್ಲ. ಯಾಕಪ್ಪ ಅಂತ ಸತ್ಯ ಶುದ್ಧರ ಶಿವಸ್ಥಾನದೊಳಗ ಯಾವ ನುಡಿ ಹಾಡ್ಬೇಕು ನೋಡು, ಅವ್ ನುಡಿ ಹಾಡ್ರತ್ ಹೇಳಿನ. ಯಾಕಪ್ಪ ಅಂತ ನಿಮಗೆ ನನ್ನ ಪೋದಾರಕ್ಕಿಲ್ಲ, ನೀವು ಹಾಡಬೇಡ್ರ ಪೋದಾರಕ್ಕೆ ನಂದಿಲ್ಲ. ಯಾಕಪ್ಪ ತಿಳುವಳಿಕೆ ಸಭಾ ಕೂಡ್ಯದಪ್ಪ ಅಂತಂದ್ರ ತಿಳುವಳಿಕೆ ಸಭಾದಾಗ ತಿಳುವಳಿಕೆ ಹಾಡನೇ ಇರ್ಲಿ ಅಂತಕ್ಕಂತ ಮಾತು ಹೇಳಿನಿ. ಅದೇ ಅಲ್ಲಿ ಮಾತ ನಿನ್ನ ಮಾತು ನಾ ಕೇಳೋದಿಲ್ಲ. ನಾ ಹಾಡೋರಿ ಅಂದ್ರಪ್ಪ ಅಂತ ಹಾಡ್ರಿ, ನಿಮ್ಗೆ ಯಾರು ಬೇಡ ಅಂದಾರ? ನೀವ್ ಯಾಕಷ್ಟು ಸಿಟ್ಟಿಗೆ ಬಂದಿರ ಅಂತ ಮಗಳ ಹಾಡಿಕೆ ಬಿಟ್ಟಾಳ. ಮಗಳ ಹಾಡಿಕೆ ಬಿಟ್ಟಿಂದ ಬಾಳ ಶಾಣೆನೂ ಆಗ್ಯಾನ, ಬಾಳ ಹುಚ್ಚನೂ ಆಗ್ಯಾನ. ಅದಕ್ಕತ್ತಮ್ಮ ಹೌದಾ? ಇನ್ನ ಸರ್ ಕಡೆ ಹೋಗೋದಾದ. ಏನ್ರಿಪ್ಪ ಸರ್ ಮಾತಾ? ಸರ್ ಅವ್ರಿಗೊಂದು ಪ್ರಶ್ನೆ ಕೇಳಿದೇವ್ ತಮ್ಮ. ಏನ್ರಿ ಅದು ಪ್ರಶ್ನೆ? ಏನ ಕೇಳಿದೇವಪ್ಪ ಅಂತಂದ್ರ, ಯಾವ ನನ್ನಪ್ಪ ಯೋಗಿನಾದ ಅಮೋಘದ ಕೈಲಾಸದಿಂದ ಬರುವಾಗ ಸರ್ವ ಸಾಹಿತ್ಯ ಒಡ್ಡೋಲಗ ಶಿವಸ್ಥಾನ ತಗೊಂಡು ಬಂದಾನ. ಹೌದು, ನಮಗ ಅಲ್ಲಿದಿಂದ ಬಂದವು, ನಿಮಗೆ ಎಲ್ಲಿದಿಂದ ಬಂದಾವಂದಕರ ಅವ್ರೇನಂತಾರಿಪ್ಪ ಬೀರು ಸರ್? ಡೊಳ್ಳಾಸುರನಿಂದ ಡೊಳ್ಳಾಯ್ತು ಅಸ್ಥಿರಾವಂತಿ ಪಟ್ಟಣದಾಗ ಯಾವ ಜಕ್ರಾಯ ಮಾಳಿಂಗರಾಯನ ಹೆಸರಲ್ಲಿ ಲಿಪಿ ಬರೆದಿತ್ತು. ಜಕ್ರಾಯ ಮಾಳಿಂಗರಾಯ ಅಸ್ಥಿನಾವತಿ ಪಟ್ಟಣಕ್ಕೆ ಹೋಗಿ ಒಡ್ಡೋಲಗ ಶಿವಸ್ಥಾನ ತಗೊಂಡು ಬಂದಾರ. ಅಲ್ಲಿದಿಂದ ನಮಗ ಶಿವಸ್ಥಾನ ಐತಿ ಅಂತಕ್ಕಂತ ಮಾತನ್ನ ಹೇಳಿ ಒಂದ ಮಾತ ನಮಗೆ ಕೇಳಿದ್ರು ಅವ್ರು. ಏನ್ರಿಪ್ಪ ಏನ್ ಕೇಳಿದ್ರು ಅವ್ರ ಮಾತಾ? ಅಮೋಘ ಸಿದ್ಧನ ಮಠ ಮನೆಯವರು ಕಂಬಳಿ ಹೆಂಗ ಹುಟ್ಟ್ಯಾದಂದಾಕಾರ ಯಾವ ಋಷಿಗಳ ರೋಮದಿಂದ ಹುಟ್ಟ್ಯಾದಂತ ಹೇಳ್ತಾರ. ಹೌದಾ? ಯಾವ ಋಷಿಗಳ ರೋಮದಿಂದ ಹುಟ್ಟಿರ್ತಕ್ಕಂತ ಕಂಬಳಿನೇ ನೀವು ತಗೊಂಡಿರು ಅಥವಾ ಹುಣ್ಣಿ ಕಂಬಳಿ ತಗೊಂಡಿರು ಅಂತಕ್ಕಂತ ಮಾತ ಕೇಳ್ತಾರ. ಸರ್ ಅವ್ರ ಹಿಂಗ ಅಡ್ಡ ಮಾತಾಡ್ಲಕ್ ಹೋಗ್ಬೇಡ್ರಿ, ನಿಮಗೊಂದು ಮಾತು ಹೇಳೋದದ. ಏನ್ರಿಪ್ಪ ಸರ್? ಯಾವ ಹುಲಜಂತಿ ಮಾಳಿಂಗರಾಯಾಗ ಸಾಕ್ಷಾತ್ ಪರಮಾತ್ಮ ಬಂದು ಮುಂಡಾಸ ಸುತ್ತಿ ಹೋಗ್ತಾನ. ಹೌದಾ? ಈ ಧರಣಿ ಮ್ಯಾಲ ಎಲ್ಲಾ ಪೂಜಾರಿಗಳು ಮುಂಡಾಸ ಸುತ್ತಕೊಂತಾರ. ಮುಂಡಾಸ ಸುತ್ತಕೊಂತಾನಪ್ಪ ಅಂತಂದ್ರ ಅಲ್ಲಿ ಮಾಳಿಂಗರಾಗ ಪರಮಾತ್ಮ ಬಂದು ಮುಂಡಾಸ ಸುತ್ತಿ ಹೋಗ್ತಾನ. ಎಲ್ಲಾ ಪೂಜಾರಿಗಳು ಮುಂಡಾಸ ಸುತ್ತಕೊಂತಾರಪ್ಪ ಅಂತ ಪರಮಾತ್ಮ ಬಂದು ಸುತ್ತಾನ ಮುಂಡಾಸ ಇಲ್ಲ. ಅದೇ ಮುಂಡಾಸ ಇವ್ರು ಸುತ್ತಕೋತಾರು. ಹಂಗ್ಯಾಂಗಪ್ಪ?
ಸರ್ ಅವ್ರ ಅಡ್ಡ ಮಾತಾಡ್ಲಕತ್ರಪ್ಪ ಅಂತಂದ್ರ ನಮಗೂ ಅಡ್ಡ ಮಾತಾಡ್ಲಕ್ಕ ಬರ್ತಾವು. ಯಾಕಪ್ಪ ಅಂತಂದ್ರ ಸತ್ಯ ಸಿದ್ಧರ ಶಿವಸ್ಥಾನದೊಳಗ ಹೆಂಗ ಮಾತಾಡ್ಬೇಕು ನೋಡು ಹಂಗ ಮಾತಾಡ್ಬೇಕಾಗತ್ತದ. ಖರೆ ಅದ ಮಾತಿದ್ದಕ್ಕಿದ್ದಂಗ ಚಂದಾಗ ಮಾತಾಡಿದ್ರಿ ಏನಕ್ಕದ. ಇನ್ನೊಂದು ಮಾತು ಏನ್ ಹೇಳಿದ್ರಪ್ಪ ಅಂತಂದ್ರ ಏನ್ ಹೇಳ್ಯಾರವ, ಯಾವ ನಾವು ಮಾರ್ಗ ಹಾಡತ್ತಾರ ನಾವು ಮಾರ್ಗ ಹಾಡ್ತೇವ ಅವರು ಮಾರ್ಗ ಹಾಡ್ತಾರ. ಹೌದಾ, ಅವರು ಮಾರ್ಗ ಹೆಂಗ ಮುಕ್ತಾಯ ಮಾಡ್ತಾರ ಹೆಂಗ್ರಿವ, ಮಾತಿಲೆ ಹೇಳ್ಯಾನ ಮಾಳಪ್ಪ ಕವಿತ್ತ ಕಟ್ಟ್ಯಾನ ಬುಳ್ಳಪ್ಪ ಅಂತಕ್ಕಂತ ಮಾತ ಅತ್ತಾರ ಅವ್ರ ಲಾಸ್ಟ್ ಮೂಮೆಂಟಿಗೆ ಅವ್ರು ಹೇಳ್ತಾರ. ನಾವೇನ ಹಾಡ್ತೇವಿ ನೀವೇನ್ ಹೇಳ್ಯಾನ ಮಾದನ್ನ ಕವಿತ್ತ ಕಟ್ಟ್ಯಾನ ಅಮ್ಮಣ್ಣ ಅಂತಕ್ಕಂತ ಮಾತನ್ನ ಹೇಳ್ದಕ್ಕಾರ ಅವ್ರೇನಂತಾರಿಪ್ಪ ಸರ್ಗಳು. ಸರ್ ಅವರು ಬಹಳ ಚಂದ ಹೇಳಿದ್ರು. ಅವರು ಏನಂತ ಹೇಳ್ಯಾರವ್ವ, ಏನ್ ಹೇಳ್ಯಾರಪ್ಪ ಅಂತಂದ್ರ ಯಾವ ಮಾಳಿಂಗ್ರ ಮಾತಿಲೆ ಹೇಳ್ಯಾನ ಮಾಳಪ್ಪ ಕವಿತ್ತ ಕಟ್ಟ್ಯಾನ ಬುಳ್ಳಪ್ಪ ಬುಳ್ಳಪ್ಪ ಬರ್ದಿರ್ತಕ್ಕಂತ ಬೆಡಗಿನ ಹಾಡ ಇನ್ನಾದ್ರೂ ನೋಡ್ಲಕ್ಕ ಶಿರೋಡೋಣ ಮಠದೊಳಗ ಸಿಗ್ತಾವ ಅಂತಕ್ಕಂತ ಮಾತು ಸರ್ ಅವ್ರು ಹೇಳ್ಯಾರ. ಹೌದು ಹೇಳ್ಯಾರ. ಹೌದಾ, ಸರ್ ಅವ್ರಿಗೊಂದು ಮಾತು ಹೇಳೋದದ. ಏನವಾದ ಮಾತ, ಬೆಡಗಿನ ಹಾಡ ಎಲ್ಲಿದಿಂದ ಬಂದಾವು, ಎಲ್ಲಿಂದ ಬಂದಾವು, ಯಾವ ಹವಿನಾಳ ಚಂದ್ರಮೂರ್ತಿ ಅವರಿಂದ ಬಂದಾವ್ರಿ ಸರ್ ಅವ್ರ. ಹೌದು, ನಿಮ್ಮ ತಲೆಯಾರೆ ಎಲ್ಲದಂತ ನಾ ಹತ್ತೀನಿ. ಮಾರ್ಗಕ್ಕ ಏನಂತ ಕರೆದಾರ, ಏನಂತ, ಯಾವ ಬುಳ್ಳಪ್ಪನ ತಲೆದಿಂದ ಆದ್ರೂ ಕೂಡ ಸತ್ಯ ಸಿದ್ಧರ ಮಾರ್ಗ ಅಂತೇಳಿ ಕರೆದಾರ, ಬೆಡಗಿನ ಹಾಡ ಅಂತೇಳಿ ಕರೆದಿಲ್ಲಣ್ಣ. ಹೌದು, ಯಾಕಪ್ಪ ಅಂತಂದ್ರ ಸತ್ಯ ಸಿದ್ಧರ ಶಿವಸ್ಥಾನದೊಳಗ ನಮ್ಮಲ್ಲಿ ಸತ್ಯ ಸಿದ್ಧರದಾರ, ನಿಮ್ಮಲ್ಲಿ ಸಿದ್ಧರ ಅಂತಕ್ಕಂತಾರ ಅದಾರ. ನಾವು ಸತ್ಯ ಧರ್ಮರ ಮಾರ್ಗ ಅಂತೇಳಿ ಹಾಡ್ತೇವಿ. ಯಾಕಪ್ಪ ಅಂತಂದ್ರ ಅವಕ್ಕ ನಾವು ಬೆಡಗಿನ ಹಾಡು ಅನ್ನೋದಿಲ್ಲ. ಹೌದಾ, ಏನು ಅನ್ನೋದಿಲ್ಲ, ಬೆಡಗಿನ ಹಾಡು ಅನ್ನೋದಿಲ್ಲ, ನಾವು ಬೆಡಗಿನ ಹಾಡು ಅನ್ನೋದಿಲ್ಲ. ಯಾಕಪ್ಪ ಅಂತ ಬುಳ್ಳಪ್ಪನ ತಲೆದಿಂದ ಬಂದಿದ್ದು ಬೆಡಗಿನ ಹಾಡ ಅಲ್ಲ. ಬೆಡಗಿನ ಹಾಡ ಅಲ್ಲ, ಅದು ಅವಿನಾಳ ಚಂದ್ರಮೂರ್ತಿ ಅವ್ರ ತಲೆದಿಂದ ಬಂದಿದ್ದದ ಸರ್ ಅವ್ರ. ಯಾಕಪ್ಪ ಅಂತ ಯಾಕಪ್ಪ ಅಂತ ನಮ್ಮ ಸರ್ ಅವ್ರ ಹೇಳಿದ್ದ ನಾವ್ ಹೇಳ್ಬೇಕಾಗ್ಯದ. ನಿಮಗ ಗೊತ್ತಿದೋ ಬಿಟ್ಟಿದ ನಮಗ್ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರ ನಮಗ ನಾವು ನಮ್ಮ ಮಂಟ ಮನಿಯೊಳಗ ಬೆಡಗಿನ ಹಾಡ ಅನ್ನೋದಿಲ್ಲ, ಅದು ಅವಿನಾಳ ಚಂದ್ರಮೂರ್ತಿ ಅವ್ರ ತಲೆದಿಂದ ಬಂದದ. ನೀವು ಯಾಕಪ್ಪ ಇವತ್ತಿನ ದಿನದಲ್ಲಿ ಹಿಂಗ ಯಾಕ ಮಾತಾಡ್ಲಕತ್ತೀರ ನಮಗ್ ಗೊತ್ತಾಗಲ್ಲಾಗ್ಯದ. ಹೌದು, ಎಟ್ಟೆ ತಿಳುವಳಿಕೆ ಇದ್ದವ್ರದ್ರಿ ಹಿಂಗ್ಯಾಕ ಹತ್ತಿವತ್ತ. ಮೇಲಾಗಿ ಒಳ್ಳೆ ಗುರುವಿನ ಶಿಶು ಮಕ್ಕಳದಿರಿ, ಶಾಣೆತನ ಬಾಳ ಐತಿ, ಮತ್ತ ಬುಕ್ಕಾನ ಓದ್ಕೊಂಡಿರಿ, ಸಾಹಿತ್ಯಗಾರರ ಅನ್ಸ್ಕೊಂಡಿರಿ. ಹೌದ್ ಹೌದು, ಇಂತ ಮಾತ ಮಾತಾಡಕ ಹೋಗ್ಬೇಡ್ರಿ. ಹೌದಾ, ಇನ್ನೊಂದು ಮಾತು ಏನಪ್ಪಾ ಅಂತಂದ್ರ ಏನವ್ವ, ಯಾವ ನನ್ನಪ್ಪ ಯೋಗಿನಾಥ ಅಮೋಘ ಸಿದ್ಧ ಕೈಲಾಸದಿಂದ ಬರುವಾಗ ನಂದೇ ಮುಂದೆ ಮಾಡ್ಕೊಂಡು ತಂದೆನ ಹಿಂದ ಕರ್ಕೊಂಡು ಬಲಕ್ಕ ಬಯಲು ಭೂತಾಳ ಸಿದ್ಧನ ಕರ್ಕೊಂಡ ಬಂದಾನ. ಹೌದು, ಯಾವ ಶಿವನ ವಾಹನ ಏನೈತಿ, ಏನದ್ರಿಪ್ಪ ಶಿವನ ವಾಹನ, ಶಿವನ ವಾಹನ ನಂದೈತಿ. ಶಿವನ ವಾಹನ ನಂದಿದ್ದಕ್ಕರ ಪರಮಾತ್ಮ ಯಾಕ ನಡ್ಕೋತ ಬಂದಾನ ಅಂತಂದಕ್ಕರ ಅದನ್ನೆಲ್ಲ ಹೇಳ್ಬೇಡ್ರಿ, ಹೆಂಗರ ಬರ್ಲಿ ಆ ನಂದಿ ಮ್ಯಾಲ ಯಾಕ ಬಂದಿಲ್ಲ ಅಂತಕ್ಕಂತ ಮಾತ ಕೇಳಿದ್ರು ಅವ್ರು. ಹೌದಾ ಸರ್ ಅವ್ರಿಗೊಂದು ಮಾತು ಹೇಳೋದದ. ಏನತ್ರಿ ಮಾತಾ, ಯಾವ ನನ್ನಪ್ಪ ಯೋಗಿನಾಥ ಅಮೋಘ ಸಿದ್ಧ ಸರ್ವ ಸಾಹಿತ್ಯ ಕೊಟ್ರು ಯಾರು ಸಾಕ್ಷಾತ್ ಭಗವಂತ ಸರ್ವ ಸಾಹಿತ್ಯ ಕೊಟ್ಟ. ಹೌದು, ಸರ್ವ ಸಾಹಿತ್ಯ ಕೊಟ್ಟಿರ್ತಕ್ಕಂಥದನ್ನ ಎಲ್ಲಿ ಏರಿದ್ರು, ಎಲ್ರಿಪ್ಪ ಆ ನಂದಿ ಮ್ಯಾಲ ಹೇರ್ಕೊಂಡು ಮುಂದೆ ಮಾಡಿಕೊಂಡು. ಹೌದಾ, ಯಾಕಪ್ಪ ಅಂತಂದ್ರ ನಂದಿನ ಯಾರಿಗ ಕೊಟ್ಟಾನ, ಅಮೋಘ ಸಿದ್ಧ ಮುತ್ಯಾಗ ಪರಮಾತ್ಮ ನಂದಿ ಕೊಟ್ಟಾನ. ಹೌದಾ, ನಂದಿ ಕೊಟ್ಟಾನ, ಅಮೋಘ ಸಿದ್ಧ ಮುತ್ಯಾಗ ಪರಮಾತ್ಮ ನಂದಿ ಕೊಟ್ಟಾನಪ್ಪ ಅಂತ ಅದು ಅಮೋಘ ಸಿದ್ಧನ ಸ್ವಾಧೀನ ಆಯ್ತು. ಅಮೋಘ ಸಿದ್ಧನ ಸ್ವಾಧೀನ ಆಯ್ತು. ಯಾಕಪ್ಪ ಅಂತ ಒಡ್ಡೋಲಗ ಶಿವಸ್ಥಾನ ಅದ್ರ ಮ್ಯಾಲ ಏರ್ಯಾರಪ್ಪ ಅಂತಂದ್ರ ಅದ್ರ ಮ್ಯಾಲ ಹೆಂಗ ಕುಂದ್ರಾಕ ಬರ್ತದ, ಹಂಗ ಕುಂದ್ರಾಕ್ ಬರ್ತದ್ರಿ. ಅದ್ರ ಮ್ಯಾಲ ಒಡ್ಡೋಲಗ ಶಿವಸ್ಥಾನ ಸರ್ವ ಸಾಹಿತ್ಯಗಳನ್ನೆಲ್ಲ ಏರ್ಕೊಂಡು ಅಮೋಘ ಸಿದ್ಧ ಮುತ್ಯ ಪರಮಾತ್ಮ ಧರಣಿಗೆ ನಡ್ಕೋತ ಬಂದಾರ. ಬರಾಬರಿ ಅದ ಮಾತ. ಯಾಕನಪ್ಪ ಇವತ್ತು ಹಿಂಗ್ಯಾಕ್ ಮಾತಾಡತಾರ ಗೊತ್ತಾಗೋಲ್ ನನಗ. ಯಾಕಪ್ಪ ಅಂತಂದ್ರ ನಂದಿ ಅನ್ನತಕ್ಕಂಥದ್ದು ಅಮೋಘ ಸಿದ್ಧನ ಸ್ವಾಧೀನ ಅದ. ಯಾಕಪ್ಪ ಅಂತಂದ್ರ ಯಾವ ಅಮೋಘ ಸಿದ್ಧ ಮುತ್ಯಾಗ ಪರಮಾತ್ಮ ಕೊಟ್ಟಾನಪ್ಪ ಅಂತ ಅದು ಅಮೋಘ ಸಿದ್ಧನ ಪಾಲಾಯ್ತು. ಅವಾಗ ಅಮೋಘ ಸಿದ್ಧಗ ನಂದಿ ಬಿಟ್ಟು ಕೊಟ್ಟಾನಪ್ಪ ಅಂತಂದ್ರ ಪರಮಾತ್ಮ ಕೂತ್ಕೊಳ್ಳೋ ಅವಕಾಶ ಇಲ್ಲ. ಇಲ್ರಿಪ್ಪ, ಇಲ್ಲ. ಅದೇ ಕೋನ ಹೊಳಿಲ ಅಂತ ತಿಳ್ಕೊಂಡ ಏನಾದ್ರೂ ಕೂಡ ಏನಾಗ್ಯದವ, ಯಾಕಪ್ಪ ಅಂತಂದ್ರ ಯಾವ ಪರಮಾತ್ಮನ ವಾಹನ ನಂದೈತೆ ತಿಳ್ಕೊ ಅಗಲಿಸಬಾರ್ದಂತೆ ತಿಳ್ಕೊಂಡು ಏನಾದ್ರೂ ಕೂಡ ಯಾವ ಧರಣಿ ಮ್ಯಾಲ ಆ ಮಹಾದೇವನೇ ಯಾರಾಗಿ
ಮಾನವನಾಗಿ ಹುಟ್ಟಿ ಬಂದ್ರು ಮಾಸಿದ್ದಾಗಿ ಹುಟ್ಟಿ ಬಂದ ಹೌದಾ ಭಂಡಾರ ಗೋಟಿ ಒಳಗ ಇನ್ನಾದ್ರೂ ಕೂಡ ಗೂಳಿ ನುಡಿ ಮಾಡ್ತದ ಹೌದು ಇನ್ನಾದ್ರೂ ಕೂಡ ಯಾವ ಪರಮಾತ್ಮ ಮತ್ತು ನಂದಿ ಅನ್ನತಕ್ಕಂಥದ್ದು ಸಂಗಾಟಿ ಅದಾವು ದೂರ ಆಗಿಲ್ಲ ಸರ್ ಅವ್ರ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ನಿಮ್ಮ ಪ್ರಶ್ನೆಗೆ ಉತ್ತರ ಹಿಂಗದ ಕರೆಕ್ಟ್ ತಪ್ಪ ಅಂತಾರ ಯಾಕಪ್ಪ ಅಂತ ನಮ್ಮದೇ ಕರೆ ಅಂತೇಳಿ ವಾದಿಲ್ಲ ಇಲ್ಲಪ್ಪ ಇಲ್ಲ ಎಲ್ಲಾರು ಏನಂತಾರಪ್ಪ ಅಂತ ಅವ್ರ ಪ್ರಶ್ನೆಗೆ ಉತ್ತರ ಹೇಳಿದ್ರಪ್ಪ ಕುಲ್ಲ ಉತ್ತರ ಕುಲ್ಲ ಅಂತ ಹೇಳ್ತಾರ ಹೌದ್ ಹೌದು ಬಾಳ್ ಮಂದಿ ನಮಗಂಗಿಲ್ಲ ನಿಮ್ ಉತ್ತರ ಕುಲ್ಲ ಅಂದ್ಬಿಡ್ತಾರೆ ಎಲ್ಲಾರು ನಮ್ಮ ಉತ್ತರ ಕುಲ್ಲ ಅಂತ ನಾವ್ ಅನ್ನೋದಿಲ್ಲ ಕರೆಕ್ಟ್ ತಪ್ಪ ಅಂತ ಒಪ್ರಿ ಅಲ್ಲಾಗಿತ್ತಪ್ಪ ಅಂತ ದೈವಕ್ಕ ಅವು ನನ್ನಂಗ ಹೇಳ್ರಿ ನಮಗ್ ತಿಳಿದಷ್ಟು ನಾವ್ ಹೇಳೇವಿ ಈಗ ನಮಗೇನು ಅಭ್ಯಂತರ ಇಲ್ಲ ಹೌದು ಅದಕ್ಕ ತಮ್ಮ ಇನ್ನೊಂದು ಸರ್ ಅವ್ರಿಗೆ ಏನು ಕೇಳೋದಪ್ಪ ಅಂತಂದ್ರ ಏನ್ ಕೇಳ್ತಿರವ ಇನ್ನೊಂದು ಒಡ್ಡೋಲಗ ಶಿವಸ್ಥಾನ ಡೊಳ್ಳಾಸುರದಿಂದ ಡೊಳ್ಳಾಯ್ತು ಹಸ್ತಿನಾವತಿ ಪಟ್ಟಣದೊಳಗ ಮಾಳಿಂಗರಾಯ ಮತ್ತ ಜಕರಾಯನ ಮೇಲೆ ಏನಾಗಿತ್ತಪ್ಪ ಅಂತ ಲಿಪಿ ಬರ್ದಿತ್ತು ಮಾಳಿಂಗರಾಯ ಒಡ್ಡೋಲಗ ಶಿವಸ್ಥಾನ ತಗೊಂಡ ಬಂದಾನಂತ ಸರ್ ಅವ್ರು ಹೇಳ್ಯಾರ ಕುಂತ ದೈವದವ್ರು ಕೇಳ್ಯಾರ ಹೌದಾ ಸರ್ ಅವ್ರಿಗೆ ಇಲ್ಲಿ ಒಂದು ಮಾತು ಕೇಳೋದದ ಏನ್ ಕೇಳ್ತೇವ ಯಾವ ಬೀರ ದೇವ್ರ ಅಕ್ಕವ್ವ ಮಾಯವ ಕೂಡ್ಕೊಂಡು ಏನ್ ಮಾಡ್ಯಾರ ಇದನ್ನ ಬಿಡು ಒಂದ್ ಮಾತು ಹೇಳೋದದ ಏನ್ರಿಪ್ಪ ಯಾವ ನನ್ನಪ್ಪ ಯೋಗಿನಾದ ಮೋಕ್ಷದ ಒಡ್ಡೋಲಗ ಶಿವಸ್ಥಾನ ಪರಮಾತ್ಮ ಕೊಟ್ಟ ನಾವು ಪರಮಾತ್ಮನ ನೆನಿತೇವಿ ಪರಮಾತ್ಮನ ನೆನಿತೇವಿ ನಿಮಗ ಒಡ್ಡೋಲಗ ಶಿವಸ್ಥಾನ ಎಲ್ಲಿಂದ ಬಂದಪ್ಪ ಅಂತ ಹಸ್ತಿನಾವತಿ ಪಟ್ಟಣದಿಂದ ಬಂದವ ಅಂತ ಹೇಳಿದ್ರು ಹಸ್ತಿನಾವತಿ ಪಟ್ಟಣದೊಳಗ ಭಾಷಾ ಕೊಟ್ಟಾನಪ್ಪ ಅಂತಂದ್ರ ನೀವು ಭಾಷಾನ ಯಾಕೆ ನೆನೆದಿಲ್ಲ ಒಬ್ಬರೇ ಯಾವ ಮಠ ಮನೆಯೊಳಗೆ ಭಾಷಾನ ಫೋಟೋ ಪೂಜೆ ಮಾಡ್ತೀರಿ ಇಲ್ಲ ಯಾರೇ ಭಾಷಾನ ಹಾಡ ಹಾಡ್ತೀರಿ ಇಲ್ಲ ಇಲ್ಲ ಭಾಷಾನರೇ ಹಾಡು ಮುಂದಾಗ ನೆನಿತೀರಿ ಅಲ್ಲ ಕೊಟ್ಟವ್ರನ್ನೇ ಮರಿದಂದ್ರೆ ಹೆಂಗ ಅಂತಿದು ಬರಬರಿ ಅದು ಮಾತ ಮತ್ತ ತಮ್ಮ ಇನ್ನೊಂದು ಮಾತ ಕೇಳೋದದ ಏನ್ರಿಪ್ಪ ಅದು ಅಕ್ಕವ ಮಾಯವ ಬೀರ ದೇವ್ರ ಕೊಡ್ಕೊಂಡು ಯಾವ ಗುರು ರೇವಣ ಶುದ್ಧಗ ಹಿರಿ ಹಬ್ಬ ಹಾಕ್ಯಾರ ಯಾವ ಹಬ್ಬ ಹಿರಿ ಹಬ್ಬ ದೊಡ್ಡ ಹಬ್ಬ ಹಿರಿ ಹಬ್ಬ ದೊಡ್ಡ ಹಬ್ಬ ಹಾಕ್ಯಾರ ದೊಡ್ಡ ಹಬ್ಬ ಹಾಕುವಂತ ಸಂದರ್ಭದಾಗ ರೇವಣ ಸಿದ್ಧ ಹಬ್ಬ ಹಾಕುವಂತ ಸಂದರ್ಭದಾಗ ಡೊಳ್ಳು ಬಾರಿಸ್ಯಾರ ಅಲ್ಲಿ ಹೌದಾ ಡೊಳ್ಳು ಬಾರಿಸ್ಯಾರಪ್ಪ ಅಂತ ಆ ಡೊಳ್ಳು ಎಲ್ಲಿದಿಂದ ಬತ್ತು ಹೇಳ್ತಾರ ಒಡ್ಡೋಲಗ ಶಿವಸ್ಥಾನ ಯಾವ ಹಸ್ತಿನಾವತಿ ಪಟ್ಟಣದಿಂದ ಬಂದದ ಹೌದಾ ಈ ಒಡ್ಡೋಲಗ ಶಿವಸ್ಥಾನ ಅಲ್ಲಿದಿಂದ ಬಂದದಪ್ಪ ಅಂತಂದ್ರಿ ಅಂದ್ರ ರೇವಣ ಸಿದ್ಧನ ಹಬ್ಬದೊಳಗ ಬಾರಿಸಿರ್ತಕ್ಕಂಥ ಡೊಳ್ಳು ಎಲ್ಲಿದಿಂದ ಬತ್ತು ಬರಬರಿ ಏನ್ ಸಣ್ಣಕ್ಕಿದ್ರು ಏನ್ ಹರ್ಕತ್ತಿಲ್ಲ ಬಿಡು ಅದಕ್ಕ ತಮ್ಮ ಇಲ್ಲಿ ಬಾಳ ಹೇಳಿ ಬಾಳ ಮಾತಾಡಿ ದೈವಕ್ಕೆ ವಜ್ಜಾಗಲಾರ್ದಂಗ ಇನ್ನ ಪದ ಕ್ಯಾಲಿ ಮುಂದುವರ್ಸೋಣ ಹೆಂಗ ಕೇಳ ಮಕ್ಕೊಂದ ನೋಡು ಜಟಪ್ಪನ ದೇಶದೊಳಗ ನನ್ನ ಹರನಾಳ ಊರ ಹೆಸರಾಯ್ತು ಡೊಳ್ಳಿನ ಹಾಡಿಗೆ ಪ್ರಾಣ ಇರುವ ತನ ಹಾಡಿದ್ರು ಮುಟ್ಟೋದಿಲ್ಲ ಅಮಶದ್ದ ನನ್ನ ಬಾಡಿಗೆ ಏ ಗುರುಲಿಂಗ ಮಾಸ್ತಾರ ಮಾಡಿದ ಕವನ ಗುರುತಾದ ಎಲ್ಲರಿಗೆ ಗುರುಲಿಂಗ ಮಾಸ್ತಾರ ಮಾಡಿದ ಕವನ ಗುರುತಾದ ಎಲ್ಲರಿಗೆ ಸಾಗರದಷ್ಟು ಸಾಹಿತ್ಯ ಕೊಟ್ಟಾನ ಸಾವಿರ ಮ್ಯಾಲೆಗೆ ಅಂಶದ ಇರತಾನ ಬೆನ್ನಿಗೆ ಸಾಹಿತ್ಯ ಬರದಾನ ಸರಿಯಾಗಿ ಅಂಶದ ಇರತಾನ ಬೆನ್ನಿಗೆ ಸಾಹಿತ್ಯ ಬರದಾನ ಸರಿಯಾಗಿ ಬಾರೋ ಮಾದೋಲಿಂಗ ಗಂಗೆ ನಾಡೆಗೆ ಹೋಗೆ ಬಾರೋ ಮಾದೋಲಿಂಗ ಗಂಗೆ ನಾಡೆಗೆ ಪ್ರಸಾದ ಗಂಟ ಸಾಯ ಏಗಳ ಮಗನಿಗೆ ವರ್ಷಕ ಜಟ್ಟಿಯ ಜಾತರಿಗೆ ಮಗನೇ ಬಾನಲ ಬೆಟ್ಟೆಗೆ ವರ್ಷಕ ಜಟ್ಟಿಯ ಜಾತರಿಗೆ ಮಗನೇ ಬಾನಲ ಬೆಟ್ಟೆಗೆ ದೇಶದ ಒಳಗ ಸಕನಾಳ ಊರ ಹೆಸರಾಯ್ತು ಡೊಳ್ಳಿನ ಹಾಡಿಗೆ ಪ್ರಾಣ ಇರುವ ತನ ಹಾಡಿದ್ರು ಮುಟ್ಟೋದಿಲ್ಲ ಅಮಶದ್ದ ನೆನ ಬಾಡಿಗೆ